ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ಮಧ್ಯೆ ಉತ್ತಮ ಬಾಂಧವ್ಯ ಬರಬೇಕು. ಪೊಲೀಸ್ ಇಲಾಖೆಗೆ ಬರಲು ಜನರಿಗೆ ಯಾವುದೇ ಭಯ ಇರಬಾರದು. ಇಲ್ಲಿ ಜನಸ್ನೇಹಿ ಪೊಲೀಸ್ ಯೋಜನೆಯನ್ನ ಅಭಿವೃದ್ಧಿ ಮತ್ತು ಬಲಪಡಿಸುವುದು ನನ್ನ ಮೊದಲ ಕೆಲಸ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಬಿಎಂ ಹೇಳಿದರು. ಅವರು ಮಂಗಳೂರಿನ ಎಸ್ಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಇಲಾಖೆಯ ಅಧಿಕಾರಿಗಳು ಮೊದಲು ಜನರ ಸಮಸ್ಯೆಯನ್ನ ಅರಿಯಬೇಕು. ಏನೇ ತೊಂದರೆ ಇದ್ರೂ ಇಲಾಖೆಗೆ ಬಂದು ತಿಳಿಸಿ, ಆಗ ಮಾತ್ರ ಸೂಕ್ಷ್ಮ ಪರಿಹಾರ ಒದಗಿಸಬಹುದು. ಜನರ ಉತ್ತಮ ಸ್ಪಂದನೆಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಬಹುದು. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಮರಳುಗಾರಿಕೆ ಆದರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ. ಗಾಂಜಾ ಮಾಫಿಯಾ ಮತ್ತು ಮರಳು ಮಾಫಿಯಾದ ಬಗ್ಗೆ ವಿಶೇಷ ನಿಗಾ ವಹಿಸುತ್ತೇನೆ ಎಂದು ಹೇಳಿದರು. ಪೊಲೀಸ್ಗೆ ಮತ್ತು ಪಬ್ಲಿಕ್ಕಿಗೆ ಸ್ವಲ್ಪ ಟ್ರಸ್ಟ್ ಕಡಿಮೆ ಇದೆ. ಈಗ ನನಗೆ ಮೇನ್ ಪೊಲೀಸ್ ಮತ್ತು ಪಬ್ಲಿಕಲ್ಲಿ ಟ್ರಸ್ಟ್ ಡೆವಲಪ್ ಆಗಬೇಕು. ಜನಕ್ಕೆ ಪೊಲೀಸ್ ಸ್ಟೇಷನ್ ಬರಲಿಕ್ಕೆ ಯಾವುದೇ ರೀತಿ ಭಯ ಇರಬಾರ್ದು. ಮತ್ತು ಜನಕ್ಕೆ ಪೊಲೀಸ್ ಬಗ್ಗೆ ರೆಸ್ಪೆಕ್ಟ್ ಇರಬೇಕು, ಪೊಲೀಸ್ಗೆ ಜನ ಬಗ್ಗೆ ಪಬ್ಲಿಕ್ ಬಗ್ಗೆ ರೆಸ್ಪೆಕ್ಟ್ ಇರಬೇಕು. ಇದು ನಂದು ಮೇನ್ ಪ್ರಿನ್ಸಿಪಲ್ ಇರೋದು. ಪೊಲೀಸ್ ಈಗ ಬೀಟ್ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಶುರು ಆಗಿದೆ. ಅದ್ರ ಕರೆಕ್ಟ್ ಸೂಪರ್ವಿಷನ್, ಈಗ ನಮ್ಮದು ಕಾನ್ಸ್ಟೇಬಲ್ಸ್ ಕರೆಕ್ಟಾಗಿ ಹೋಗ್ತಾ ಇದ್ದಾರೋ ಇಲ್ಲ, ಅವ್ರದ್ದು ಸೂಪರ್ವಿಷನ್ ಕರೆಕ್ಟಾಗಿ ಆಗ್ತಾ ಇದೆಯೋ ಇಲ್ಲೋ, ಮತ್ತು ಅವ್ರು ಜನಕ್ಕೆ ಸ್ಪಂದಿಸ್ತಾ ಇದ್ದಾರೋ ಇಲ್ಲೋ, ಜನ ಪೊಲೀಸ್ ಬಗ್ಗೆ ಏನಂತ ಅಂದ್ಕೊಂಡಿದ್ದಾರೆ, ಓವರ್ ಆಲ್ ಅದೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಫೋರ್ಟಿಫೈ ಆಗಬೇಕು. ಸೊ ಸೆನ್ಸಿಟಿವ್ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ಕೂಡ ಸೆನ್ಸಿಟಿವ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಇದೆ. ಬಟ್ ನಥಿಂಗ್ ದಟ್ ಕೆನಾಟ್ ಬಿ ಹ್ಯಾಂಡಲ್ಡ್. ಎಲ್ಲ ಕೂಡ ಹ್ಯಾಂಡಲ್ ಮಾಡ್ಬೋದು. ಅದಕ್ಕೆ ಈಗ ಏನು ಶುರುವಾಗಿದೆ ಅದನ್ನ ಇನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು. ಮತ್ತು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಯಾರು ಬರ್ತಾರೆ ಪಿಟಿಷನರ್ಸ್ ಅಥವಾ ಕಂಪ್ಲೇಂಟ್ ಕೊಡೋರು, ಅವ್ರ ಜೊತೆ ನಮ್ಮದು ಬಿಹೇವಿಯರ್ ಯಾವ ಥರ ಇರುತ್ತೆ. ಈಗ ಪೊಲೀಸ್ಗೆ ಬರೋರು ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೆ. ಆ ಪ್ರಾಬ್ಲಮ್ನ ನಾವು ಫಸ್ಟ್ ಕೇಳಬೇಕು. ಸೊ ಅದನ್ನ ಎನ್ಶೋರ್ ಮಾಡಬೇಕು. ನಾವು ಆ ಪ್ರಾಬ್ಲಮ್ ಕೇಳಾದ್ಮೇಲೆ ಸೊಲ್ಯೂಷನ್ ಏನಿದೆ ಅದನ್ನ ಆಮೇಲೆ ಹುಡುಕ್ಬೋದು. ಬಟ್ ಈಗ ಎಷ್ಟೊಂದು ಕಡೆ ನಾವು ಪ್ರಾಬ್ಲಮ್ಮೇ ಕರೆಕ್ಟಾಗಿ ಕೇಳ್ತಾ ಇಲ್ಲ. ಯಾಕಂದರೆ ಜನ ಕೂಡ ಬಂದು ಅವ್ರಿಗೆ ಸ್ವಲ್ಪ ಭಯ ಇದೆ ಪೊಲೀಸ್ ಕಂಡು. ಅದನ್ನ ಫಸ್ಟ್ ತೆಗಿಬೇಕು ನಾವು.